ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯೆಳೆಯ. ವೀಕ್ಷಕರೇ, ಇಷ್ಟೊತ್ತು ಆಗ್ತಾ ಇರುವ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಮೊದಲ ವಿಕೆಟ್ ಅಧಿಕೃತವಾಗಿ ಪತನವಾದಂತೆ ಕಾಣ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ. ಇನ್ಫ್ಯಾಕ್ಟ್ ರಾಮಲಿಂಗಾರೆಡ್ಡಿ ಅವರು ಅಂತ ಬಂದ ತಕ್ಷಣ ಜಿಬಿಎ ಎಲೆಕ್ಷನ್ ತಕ್ಷಣ ಅದರ ಜೊತೆಯಲ್ಲೇ ಬರುವಂತಹ ಮತ್ತೊಂದು ಪದ ಜಿಬಿಎ ಎಲೆಕ್ಷನ್. ಜಿಬಿಎ ಎಲೆಕ್ಷನ್ ಮುಂದಿಟ್ಕೊಂಡು ರಾಮಲಿಂಗಾರೆಡ್ಡಿ ಅಂತಹ ಮೂಲತಃ ಬೆಂಗಳೂರಿನವರಾದ ಹಿರಿಯ ಸಚಿವರ ರಾಜೀನಾಮೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಮೇಲೆ ಬೀರಬಲ್ಲಂತಹ, ಅದರಲ್ಲೂ ಜಿಬಿಎ ಚುನಾವಣೆ ಹೊತ್ತಿಗೆ ಬೀರಬಲ್ಲಂತಹ ಪರಿಣಾಮಗಳೇನು? ಇವತ್ತಿನ ರಾಜಕೀಯ ಎಳೆಯಾಗಿ ಈ ಬಗ್ಗೆ ಒಂದು ವಿಸ್ತೃತ ವರದಿ ನೋಡೋಣ. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಇದೆಯಲ್ಲ, ಇದೊಂದು ಇಲಾಖೆ ಈಗ ಕರ್ನಾಟಕದ ಕೇಂದ್ರ ಬಿಂದು ಆಗ್ಬಿಟ್ಟಿದೆ. ಯಾಕಂದ್ರೆ ಈ ಖಾತೆಗಾಗಿನೇ ರಾಮಲಿಂಗಾರೆಡ್ಡಿ ಅವರು ಭಾರಿ ಪ್ರಯತ್ನ ಮಾಡಿದ್ರು. ಆದ್ರೆ ಕಡೆಗೂ ಸಚಿವ ಕೃಷ್ಣ ಬೈರೇಗೌಡರಿಗೆ ಈ ಖಾತೆ ಸಿಕ್ಕಿದೆ. ಯಾಕೆ ಈ ಖಾತೆನೇ ಬೇಕು? ಹಾಗಾದ್ರೆ ಈ ಖಾತೆಗೆ ಯಾಕೆಷ್ಟು ಡಿಮ್ಯಾಂಡ್? ಅಂಥದ್ದೇನಿದೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ? ನೋಡೋಣ ಎಳೆಯಾಗಿ. ಕರ್ನಾಟಕ ಸರ್ಕಾರದ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ರಾಜ್ಯದ ಅತ್ಯಂತ ಪ್ರಭಾವಶಾಲಿ ಮತ್ತು ಆರ್ಥಿಕವಾಗಿ ಮಹತ್ವದ ಇಲಾಖೆ. ಸಿಲಿಕಾನ್ ಸಿಟಿ ಖ್ಯಾತಿಯ ಬೆಂಗಳೂರಿನ ಮೂಲಸೌಕರ್ಯ, ಸಾರಿಗೆ, ಕುಡಿಯುವ ನೀರು ಮತ್ತು ಒಟ್ಟಾರೆ ಯೋಜಿತ ಬೆಳವಣಿಗೆಯನ್ನು ನಿರ್ವಹಿಸುವ ಜವಾಬ್ದಾರಿ ಈ ಇಲಾಖೆ ಮೇಲಿದೆ. ಕಳೆದ 2 ದಿನಗಳಿಂದ ಈ ಇಲಾಖೆ ಚರ್ಚೆಯ ಕೇಂದ್ರ ಬಿಂದುವಾಗಿತ್ತು. ಇದೊಂದು ಖಾತೆಗಾಗಿ ಇಷ್ಟೊಂದು ಬಡಿದಾಡ್ತಾರೆ, ಇದೇ ಖಾತೆ ಬೇಕು ಅಂತ ಖ್ಯಾತೆ ತೆಗಿತಾರೆ ಅಂದ್ರೆ ಈ ಖಾತೆಯಲ್ಲಿ ಅಂಥದ್ದೇನಿದೆ ಅಂದ್ರೆ ಬೆಂಗಳೂರು ಪಟ್ಟ ಬಂಗಾರದ ಕಿರೀಟ, ರಾಜ್ಯದ ಜಿಡಿಪಿಗೆ ಸಿಂಹಪಾಲು, ಎಲ್ಲರಿಗೂ ಬೆಂಗಳೂರೇ ಬೇಕು. ಸಚಿವರಾದವರಿಗೂ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬೇಕು. ಯಾಕಂದ್ರೆ ಬೆಂಗಳೂರಿನ ತಾಕತ್ತೇ ಅಂತದ್ದು. ಕರ್ನಾಟಕದ ಜಿಡಿಪಿಗೆ ಸಿಂಹಪಾಲು ಕೊಡುಗೆ ಕೊಡುವ ನಗರ ಯಾವುದು ಅಂದ್ರೆ ಅದು ನಮ್ಮ ಬೆಂಗಳೂರು. ದೇಶದ ಐಟಿ ಬಿಟಿ ರಾಜಧಾನಿ ಯಾವುದು ಅಂದ್ರೆ ಅದು ನಮ್ಮ ಬೆಂಗಳೂರು. ಸಿಲಿಕಾನ್ ವ್ಯಾಲಿ ಎಂಬ ಖ್ಯಾತಿಯ ಕಿರೀಟ, ಹೀಗೆ ರಾಜ್ಯದ ಮುಕುಟದಂತಿರುವ ಮಹಾನಗರಕ್ಕೆ ಜಾಗತಿಕ ಮಟ್ಟದ ಸೌಲಭ್ಯ ಒದಗಿಸುವ ಇಲಾಖೆ ಯಾವುದು ಅಂದ್ರೆ ಅದು ಬೆಂಗಳೂರು ಅಭಿವೃದ್ಧಿ ಇಲಾಖೆ. ಈ ಇಲಾಖೆಯ ವ್ಯಾಪ್ತಿಗೆ ಅತ್ಯಂತ ಮಹತ್ವದ ಪ್ರಾಧಿಕಾರಗಳು, ನಿಗಮ ಮಂಡಳಿಗಳು, ಸಂಸ್ಥೆಗಳು ಸೇರುತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಡೀ ಬೆಂಗಳೂರಿನ ಆಡಳಿತದ ಕೇಂದ್ರ. ಇದನ್ನು ಸ್ಥಾಪಿಸಿದ ಉದ್ದೇಶ ಬೆಂಗಳೂರಿನ ಆಡಳಿತದ ವಿಕೇಂದ್ರೀಕರಣ, ಆಡಳಿತ ಸುಲಭಗೊಳಿಸುವ ಉದ್ದೇಶ. ಇತ್ತೀಚೆಗೆ ಬೆಂಗಳೂರು ಪ್ರಾಧಿಕಾರ ಕಾಯ್ದೆಯ ಅಡಿಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡುವ ಮೂಲಕ ಈ ನಗರವನ್ನು 5 ಪ್ರತ್ಯೇಕ ಮಹಾನಗರ ಪಾಲಿಕೆಗಳಾಗಿ ವಿಂಗಡಿಸಲಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಹಾಗೂ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗಳು ಈ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಈ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಈ ಆದೇಶ ಬದಲಾಗದಿದ್ದರೆ ಮುಂದಿನ 3 ತಿಂಗಳಲ್ಲಿ ಚುನಾವಣೆಯನ್ನು ಎದುರಿಸಬೇಕಿದೆ. ಆ ರಾಜಕೀಯದ ಎಳೆಯನ್ನ ಮುಂದೆ ವಿವರಿಸುತ್ತೇನೆ. ಅದಕ್ಕೂ ಮೊದಲು ಈ ಇಲಾಖೆಯ ಮಹತ್ವದ ಬಗ್ಗೆ ಇನ್ನಷ್ಟು ಆಳಕ್ಕಿಳಿಯೋಣ. ಹಾಗೆ ಜಿಬಿಎ ನಂತರ ಈ ಇಲಾಖೆಯ ವ್ಯಾಪ್ತಿಗೆ ಬರುವ ಪ್ರಮುಖ ಸಂಸ್ಥೆಗಳು ಯಾವ್ಯಾವುದು ಅಂತ ನೋಡೋಣ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಬಿಎಂಆರ್ಸಿಎಲ್, ಬೆಂಗಳೂರು ಜಲಮಂಡಳಿ, ಬೆಂಗಳೂರು ಮಹಾನಗರ ಕಾರ್ಯಪಡೆ. ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎ ಬೆಂಗಳೂರಿನಲ್ಲಿ ಹೊಸ ಬಡಾವಣೆಗಳ ನಿರ್ಮಾಣ, ನಿವೇಶನ ಹಂಚಿಕೆ ಮತ್ತು ಟಿಡಿಆರ್ ಉಸ್ತುವಾರಿ ನಿರ್ವಹಿಸುವ ಸಂಸ್ಥೆ. ಇನ್ನು ಬಿಎಂಆರ್ಡಿಎ ಅಥವಾ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳ ಯೋಜಿತ ಬೆಳವಣಿಗೆಯ ಜವಾಬ್ದಾರಿ ಹೊತ್ತಿರುವ ಇಲಾಖೆ.
ಅತ್ತ ಬಿಎಂಆರ್ಸಿಎಲ್ ನಿಗಮ ನಮ್ಮ ಮೆಟ್ರೋ ರೈಲು ಜಾಲದ ನಿರ್ಮಾಣ ಮತ್ತು ಕಾರ್ಯಾಚರಣೆ ಸಂಸ್ಥೆಯ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ. ಇತ್ತ ಬಿಡಬ್ಲ್ಯೂಎಸ್ಎಸ್ಬಿ ಅಂದರೆ ಬೆಂಗಳೂರು ಜಲಮಂಡಳಿ ಕಾವೇರಿ ನೀರು ಪೂರೈಕೆ ಮತ್ತು ಒಳಚರಂಡಿ ವ್ಯವಸ್ಥೆ ಹೊಣೆ ಹೊತ್ತಿರುವ ಮಂಡಳಿ. ಜೊತೆಗೆ ಬಿಎಂಟಿಎಫ್ ಅಂದರೆ ಬೆಂಗಳೂರು ಮಹಾನಗರ ಕಾರ್ಯಪಡೆ. ಸರ್ಕಾರಿ ಜಮೀನು ಒತ್ತುವರಿ ತಡೆಯೋದು, ಜಿಬಿಎ ಹಾಗೂ ಬಿಡಿಎ ಆಸ್ತಿಗಳ ರಕ್ಷಣೆ ಮತ್ತು ನಗರಾಭಿವೃದ್ಧಿ ನಿಯಮಾವಳಿಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ವಿಶೇಷ ಅಧಿಕಾರ ಈ ಪಡೆಗಿದೆ. ಇವೆಲ್ಲವೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರುವ ಪ್ರಮುಖ ಸಂಸ್ಥೆಗಳು. ಇಂತಹ ಬಲಾಢ್ಯ ಸಂಸ್ಥೆಗಳೆಲ್ಲ ಬೆಂಗಳೂರು ಅಭಿವೃದ್ಧಿ ಇಲಾಖೆಯ ಅಡಿ ಬರೋದು ಈ ಇಲಾಖೆಗಿರುವ ಮಹತ್ವ. ಇನ್ನು ಈ ಇಲಾಖೆಯ ರಾಜಕೀಯ ಮಹತ್ವ ಏನು ಅಂತ ನೋಡೋದಾದ್ರೆ, ಬೆಂಗಳೂರು ಪಟ್ಟ ಬಂಗಾರದ ಕಿರೀಟ. ಬೆಂಗಳೂರು ಗೆದ್ದರೆ ರಾಜ್ಯ ಗೆದ್ದಂತೆ, ಇಲ್ಲಿ ಬಿದ್ದರೆ ರಾಜ್ಯ ಹಿಡಿತ ಕಳೆದುಕೊಂಡಂತೆ. ಯಾವುದೇ ರಾಜ್ಯ ಸರ್ಕಾರ ಬೆಂಗಳೂರಿನ ಮೇಲಿನ ಹಿಡಿತ ಕಳೆದುಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸರ್ಕಾರ ಮಂತ್ರಿ ಪಕ್ಕಕ್ಕಿರಲಿ, ಓರ್ವ ಶಾಸಕ ಕೂಡ ಬೆಂಗಳೂರಿನ ತನ್ನ ಕ್ಷೇತ್ರದ ಹಿಡಿತ ಕಳೆದುಕೊಳ್ಳಲು ಇಷ್ಟಪಡಲ್ಲ. ಹೀಗಾಗಿ ಬೆಂಗಳೂರಿನ ಪಾಲಿಕೆಗೆ ಎಲೆಕ್ಷನ್ ನಡೆಯೋದಕ್ಕೂ ಬಿಡಲ್ಲ. ಎರಡು 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮುನ್ನ ಬೆಂಗಳೂರಿನ ಅಧಿಕಾರದ ಕೇಂದ್ರದ ಕಡೆ ಎಲ್ಲರ ಕಣ್ಣಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಬಿಎ ಚುನಾವಣೆಗೆ ಹಿಂದೆ ಮುಂದೆ ನೋಡೋದಕ್ಕೆ ಇದೂ ಒಂದು ಕಾರಣ. ಒಂದು ವೇಳೆ ಬೆಂಗಳೂರಿನ ಅಧಿಕಾರ ವಿರೋಧ ಪಕ್ಷದ ಕೈಗೆ ಹೋದ್ರೆ ಅದು ರಾಜ್ಯ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಹಿನ್ನಡೆ. ಇದೇ ಕಾರಣಕ್ಕಾಗಿ ಚುನಾವಣೆ ನಡೆಸೋದಕ್ಕೆ ಅಳೆದು ತೂಗಿ ಲೆಕ್ಕ ಹಾಕ್ತಿದೆ. ಎಲೆಕ್ಷನ್ ಅನಿವಾರ್ಯವಾಗಿ ಎದುರಾದರೆ ಸೆಡಿಸುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ವಿನಃ ಯಾರಿಗೂ ಈ ಎಲೆಕ್ಷನ್ ಬೇಕಾಗಿಲ್ಲ. ಈ ಖಾತೆ ಈಗ ಕೃಷ್ಣ ಬೈರೇಗೌಡರ ಕೈಗೆ ಹೋಗಿದೆ. ರಾಮಲಿಂಗಾರೆಡ್ಡಿ ಅವರ ಕೈ ತಪ್ಪಿದೆ. ಆದರೆ ಆಂತರಿಕ ಯುದ್ಧ ಇಷ್ಟಕ್ಕೆ ಮುಗ್ದಂತಿಲ್ಲ. ಈ ಹಿಂದೆ ಈ ಖಾತೆ ನಿರ್ವಹಣೆ ಮಾಡಿದ ಡಿಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ. ಈ ಹುದ್ದೆಗೆ ಬಂದ ನಂತರ ಮೊಟ್ಟ ಮೊದಲ ಸವಾಲಾಗಿ ಈ ಖಾತೆಯ ಖ್ಯಾತೆಯೇ ಅವರನ್ನ ಕಾಡತೊಡಗಿದೆ. ಹಾಗಾದ್ರೆ ರಾಜಕೀಯವಾಗಿ ಈ ಖಾತೆಯ ಪರಿಣಾಮಗಳೇನು? ಈ ಪ್ರಶ್ನೆಗೆ ಉತ್ತರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ.